ಸೂರ್ಯನ ಕಿರಣ ಹೇಳ್ತಕ್ಕಂಥದ್ದು ಎಷ್ಟು ಶುಭ್ರವಾಗಿ ಇರ್ತದೋ ಅದೇ ರೀತಿಯಲ್ಲಿ ಹಾಲು ಕೂಡ ಪರಿಶುದ್ಧವಾಗಿ ಶುಭ್ರವಾಗಿ ಇರತಕ್ಕಂತಹ ಒಂದು ವಸ್ತುವಾಗಿದೆ. ಅದನ್ನು ನಾವು ಕುಡಿಯುವುದರಿಂದಾಗಿ ನಮಗೆ ಆರೋಗ್ಯ ಭಾಗ್ಯ ಇರತಕ್ಕಂಥದ್ದು ಅತಿ ಹೆಚ್ಚಿನ ರೀತಿಯಾದಂತಹ ಔಷಧಿ ಗುಣವನ್ನು ಹೊಂದಿರುವುದರಿಂದ ಲಭಿಸ್ತದೆ. ಆದರೆ ಈಗಿನವರು ಹಾಲನ್ನು ಕುಡಿಯುವುದನ್ನು ಬಿಟ್ಟಿದ್ದರ ಪರಿಣಾಮವಾಗಿ ಆರೋಗ್ಯದಲ್ಲಿ ನಾನಾ ರೀತಿಯಾದಂತಹ ರೋಗ ಬಾಧನೆ ಇತ್ಯಾದಿಗಳನ್ನು ಅನುಭವಿಸಿಕೊಂಡು ಹೋಗ್ತಾ ಇರತಕ್ಕಂಥದ್ದನ್ನು ನಾವು ಕಾಣಬಹುದು. ನೋಡಿ, ಹಿಂದೆ ನಮ್ಮ ತಂದೆ ಅಥವಾ ಅಜ್ಜ ಅಜ್ಜಿ ಇತ್ಯಾದಿಯವರನ್ನು ನಾವು ನೋಡಿದರೆ ಗೊತ್ತಾಗ್ತದೆ, ಒಂದು 100-120 ವರುಷದ ತನಕ ದಷ್ಟಪುಷ್ಟವಾಗಿ ಕೋಮಲವಾಗಿ ಸುಂದರತೆಯಿಂದ ಹಾಲಿನ ರೀತಿಯಲ್ಲಿ ಅವರು ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗ್ತಾ ಇತ್ತು ಮತ್ತು ನಡೆಸಿಕೊಂಡು ಕೂಡ ಹೋಗ್ತಾ ಇದ್ದರು. ಆದರೆ ಈಗ ನಾವು ಏನು ಮಾಡ್ತಾ ಇದ್ದೇವೆ ಅಂತ ಕೇಳಿದರೆ, ಹಾಲನ್ನು ದೂರವಿಟ್ಟದರ ಪರಿಣಾಮವಾಗಿ ನಾವು ಹಾಲಿನಿಂದಾಗಿ ಸಿಗ್ತಕ್ಕಂತಹ ಔಷಧಿಯ ಗುಣವನ್ನು ಕೂಡ ದೂರ ಮಾಡಿಕೊಂಡು ನಾವು ಶರೀರವನ್ನು ಹಾಳು ಮಾಡ್ಕೊಳ್ತಾ ಇದ್ದೇವೆ. ಆದರೆ ಹಾಲಿನಲ್ಲಿ ಇರ್ತಕ್ಕಂತಹದ್ದು ಔಷಧಿಯ ಪ್ರಮಾಣ ಎಷ್ಟು ಮನುಷ್ಯನಿಗೆ ಬೇಕು ಅಂತ ಕೇಳಿದರೆ, ಹುಟ್ಟಿದ ತಕ್ಷಣದಿಂದ 2.5-3 ವರ್ಷದ ತನಕ ತಾಯಿಯ ಎದೆ ಹಾಲು, ತದನಂತರದಲ್ಲಿ ಆಕಳ ಹಾಲನ್ನು ಯಾವ ವ್ಯಕ್ತಿ ಅತಿಯಾಗಿ ಸೇವನೆಯನ್ನು ಮಾಡಿಕೊಂಡು ಇರ್ತಾರೋ ಅಂಥವರ ಆರೋಗ್ಯ ಹೇಳ್ತಕ್ಕಂಥದ್ದು ತುಂಬ ಸುಂದರವಾಗಿಯೂ ಈ ಒಂದು ಆಕಾಶದ ರೀತಿಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಜೊತೆಯಲ್ಲಿ ಆ ಒಂದು ಹಾಲು ಯಾವ ಪ್ರಮಾಣದಲ್ಲಿ ನಾವು ಸೇವನೆಯನ್ನು ಮಾಡಬೇಕು ಅಂತ ಕೇಳಿದರೆ, ಬೆಳಗ್ಗೆ ಸಾಧಾರಣವಾಗಿ ಒಂದು ಅರ್ಧ ಲೀಟರಿನಷ್ಟು ಹಾಲನ್ನು ನಾವು ಸೇವನೆಯನ್ನು ಮಾಡಬೇಕಾಗ್ತದೆ. ರಾತ್ರಿ ಅಥವಾ ಸಂಜೆಯ ಸಮಯದಲ್ಲಿ ಅರ್ಧ ಲೀಟ್ರಿನಷ್ಟು ಸೇವನೆಯನ್ನು ಮಾಡಬೇಕಾಗ್ತದೆ. ನಾವು ಬೆಳೆದ ನಂತರದಲ್ಲಿ 1 ಲೀಟರಿನ ಪ್ರಮಾಣ ಹೇಳ್ತಕ್ಕಂಥದ್ದು ನಮ್ಮ ಶರೀರಕ್ಕೆ ಬೇಕಾಗ್ತದೆ. ಇದರಿಂದಾಗಿ ಎಷ್ಟೋ ಒಂದು ಕಾಯಿಲೆಗಳನ್ನು ನಾವು ದೂರ ಇಡಲಿಕ್ಕೆ ಮತ್ತು ಅಷ್ಟೇ ಅಲ್ಲದೆ ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ರೋಗ ನಿರೋಧಕ ಶಕ್ತಿ ಹೇಳ್ತಕ್ಕಂಥದ್ದನ್ನು ಜಾಸ್ತಿ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಇಂದ್ರಿಯಗಳ ಶಕ್ತಿಯನ್ನು ವೃದ್ಧಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಹಾಲು ತುಂಬಾ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಕೆಲವರು ಹಾಲನ್ನು ಬಿಡಿ ಅಂತ ಹೇಳುವುದಾಗಿ ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದಾರೆ ಏನು ಹೇಳುವುದನ್ನು ಒಮ್ಮೆ ನೀವು ಬಿಟ್ಟವರನ್ನು ನೋಡಿದರೆ ಅರ್ಥ ನಿಮಗಾಗತ್ತೆ.